ತೆಲಂಗಾಣದ ರಾಯ್ವಾಲಾಗುಡದಲ್ಲಿ ಭೀಕರ ಕೃತ್ಯ ನಡೆದಿದೆ. ಅತ್ಯಾಚಾರದ ಆರೋಪ ಹೊತ್ತಿದ್ದ ವ್ಯಕ್ತಿಯೊಬ್ಬ 6 ಮಂದಿಯನ್ನು ಕೊಲೆ ಮಾಡಿದ್ದಾನೆ. ಪತ್ನಿ ಪಾರ್ವತಿ, 4 ವರ್ಷದ ಮಗನ ಕೊಲೆ ಮಾಡಲಾಗಿದ್ದು, ಇಷ್ಟಾದ ಬಳಿಕ 18 ತಿಂಗಳ ಪುಟ್ಟ ಕಂದಮ್ಮನನ್ನು ಆರೋಪಿ ಕೊಲೆಗೈದಿದ್ದಾನೆ. ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರೋದರ ಬಗ್ಗೆ ದೂರು ದಾಖಲಾಗಿತ್ತು. ಹಿನ್ನೆಲೆ ಆರೋಪಿ ರಾಜ್ಕುಮಾರ್ಗೆ ಶಿಕ್ಷೆ ವಿಧಿಸಲಾಗಿತ್ತು. ಜಾಮೀನಿನ ಮೇಲೆ ಬಿಡುಗಡೆಯಾದ ಬಳಿಕ 6 ಜನರನ್ನು ಕೊಲೆ ಮಾಡಿದ್ದಾನೆ. ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆ ವಿಚಾರದ ಬಗ್ಗೆ ಮೈಸೂರಲ್ಲಿ ಮಾತಾಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಮೈಸೂರು ದಸರಾವನ್ನ ಕಲಬುರಗಿಯಲ್ಲಿ ಮಾಡ್ತೀವಿ ಅಂದ್ರೆ ಹೇಗಿರತ್ತೆ? ಈ ವಿಚಾರದಲ್ಲಿ ಪ್ರತಿಷ್ಠೆ ಬೇಡ. ಸಿಎಂ DK ಶಿವಕುಮಾರ್ ಅವರು ಬಂಡತನ ಬಿಟ್ಟು ಜನರ ಮಾತಿಗೆ ಮನ್ನಣೆ ಕೊಡ್ಲಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಯದುವೀರ್ ಶ್ರೀವತ್ಸ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ಸಂಸದರು ಆಗಿರುವಂತಹ ಯದುವೀರ್ ಒಡೆಯರ್ ಅವರು ಕೂಡ ಇದ್ರ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡುವಂಥದ್ದು, ನೋಡಿ, ಕಂಬಳ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇದೆ. ನೀವು ಮೈಸೂರು ದಸರಾ ಅಂತ ತೆಗೆದುಕೊಂಡೋಗಿ ಗುಲ್ಬರ್ಗದಲ್ಲಿ ಮಾಡ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ನಾನು ಇಷ್ಟೇ ಹೇಳುವಂಥದ್ದು, ಮೈಸೂರು ದಸರಾ ಅದರ ಏನು ವೈಶಿಷ್ಟ್ಯತೆ ಇದೆ, ಪಾವಿತ್ರ್ಯತೆ ಇದೆ, ಅದನ್ನು ಉಳಿಸ್ಕೊಂಡು ಹೋಗಬೇಕಾಗ್ತದೆ. ಈ ರೀತಿ ಚರ್ಚೆ ಮಾಡಿದ ಈ ರೀತಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಮುಖ್ಯವಾಗಿ ಕಂಬಳ ಎಲ್ಲಕ್ಕಿಂತ ದೊಡ್ಡ ಚರ್ಚೆ ಆಗ್ತಾ ಇರುವಂಥದ್ದು 2 ವಾರದಿಂದ. ನಾವು ಹೇಳಿದ್ವಿ, ಇಲ್ಲಿ ಮೈಸೂರು ನಮಗೆ ಭಾಳ ಕರಾವಳಿ ಭಾಗದ ಎಲ್ಲ ಇಡೀ ಸಾಂಸ್ಕೃತಿಕ ಕ್ರೀಡೆಗೂ ಕೂಡ ಭಾಳ ದೊಡ್ಡ ಗೌರವ ಇದೆ ಮೈಸೂರಲ್ಲಿ. ಆದರೆ ನಮ್ದು ಏನಂದರೆ ದಸರಾ ಸಮಯದಲ್ಲಿ ಇದು ಯಾಕೆ ಬೇಕು ಅಂತ, ನೀವು ಬರೀ ಇದು ಒಂದು ಹೊಸ ಆಕರ್ಷಣೆ ಅಥವಾ ಹೊಸ ಒಂದು ಪ್ರದರ್ಶನೆಗೋಸ್ಕರ ಇವತ್ತು ಮೈಸೂರು ದಸರಲ್ಲಿ ಸೇರಿಸಿ ಇದು ಯಾವುದೇ ರೀತಿ ನಮಗೆ ಅವಶ್ಯಕತೆ ಇಲ್ಲ, ಅನವಶ್ಯಕವಾದಂಥ ಒಂದು ಬೆಳವಣಿಗೆ ಅಂತ ನಾವು ಅಲ್ಲಿ ಹೇಳಿದ್ದೀವಿ. ಮುಖ್ಯಮಂತ್ರಿ ಇದನ್ನ ತೀರ್ಮಾನ ಮಾಡಿ ರದ್ದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ದೀನಿ. ಕರಾವಳಿ ಮಟ್ಟದಲ್ಲಿ ನಾವು ದೊಡ್ಡ ಕಾರ್ಯಕ್ರಮ ಮಾಡಲಿ, ಮೈಸೂರಿನವರೇ ಬಂದು ಕೈ ಜೋಡಿಸ್ಬಿಟ್ಟು ನಾವೆಲ್ಲರೂ ಕೂಡ ಅದಕ್ಕೆ ದಸರಾದಲ್ಲಿ ಕಂಬಳ ತರುವ ವಿಚಾರದ ಕುರಿತು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಂಪರಾಗತ ದಸರಾಕ್ಕೆ ಕಂಬಳ ಸೇರಿಸುವ ಅಗತ್ಯ ಇಲ್ಲ. ಕಂಬಳ ಕರಾವಳಿ ಭಾಗದ ಸಾಂಸ್ಕೃತಿಕ ಶ್ರೇಷ್ಠತೆ, ಅದನ್ನು ಮೈಸೂರಿಗೆ ತಂದು ಪರಂಪರೆ ಪಾವಿತ್ರ್ಯತೆಗೆ ಧಕ್ಕೆ ತರುವುದು ಬೇಡ ಅಂತ ಪೋಸ್ಟ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಸರಾದಲ್ಲಿ ಕಂಬಳ ಆಯೋಜನೆಗೆ ವಿರೋಧ ವ್ಯಕ್ತವಾಗಿದೆ. ಈ ಬಗ್ಗೆ DCM ಪರಮೇಶ್ವರ್ ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಅಷ್ಟೇ, ನಾವು ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಸಾಹಿತ್ಯ, ನಮ್ಮ ಕಲೆ ಇವೆಲ್ಲ ಜನಗಳಿಗೆ ಹೋಗಬೇಕಲ್ವ. ಈಗ ಈ ಮುಂದಿನ ಪೀಳಿಗೆ ಏನಾಗಿದೆ, ಈಗ ನಾವು ಜನ್ಜಿ ಹೇಳ್ತೀವಲ್ಲ, ಜನ್ಜಿ ಅದು 16ರಿಂದ 24 ವರ್ಷದ ವಯೋಮಿತಿಯಲ್ಲಿರೋರಿಗೆ ಈಗ ಅವ್ರನ್ನ ಒಂದು ಕ್ಯಾಟಗರೈಸ್ ಮಾಡಿಬಿಟ್ಟಿದ್ದಾರೆ. ನಾವೆಲ್ಲ ಆಚೆ ಬಂದುಬಿಟ್ಟಿದ್ದೀವಿ ಅದರಿಂದ. ಈಗ ಅವರಿಗೆ ಗೊತ್ತಾಗಬೇಕಲ್ಲ ದಸರಾ ಅಂದ್ರೇನು, ದಸರಾದ ಹಿನ್ನೆಲೆ ಏನು, ಆಮೇಲೆ ಅದರ ಸಾಹಿತ್ಯ ಏನು, ಯಾಕೆ ದಸರಾ ಮಾಡ್ತಾರೆ, ಅವರ ಅಭಿಪ್ರಾಯ ಹೇಳಿದ್ದಾರೆ. ವಿ ವಿಲ್ ಟೇಕ್ ಎ ಡಿಸಿಷನ್. ಸರ್ಕಾರ ತೀರ್ಮಾನ ತಗೊಳುತ್ತೆ. ಕಂಬಳಿಗೆ ದಸರಾಗೆ ಸಂಬಂಧಪಟ್ಟ ಹೇಗೆ ನಡಿಬೇಕು, ಏನು ನಡಿಬೇಕು ಅಂತ ಹೇಳಿ ಅಲ್ಲಿ ದಸರಾ ಸಮಿತಿಯವರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಅದು ನಮ್ಮದು ಸಮಿತಿ ಇದೆ. ಅದು ಯಾವ ರೀತಿ ಬೇಕು ಬೇಡ ಅವರು ಅದನ್ನು ತೀರ್ಮಾನ ಮಾಡ್ತಾರೆ. ಆಯ್ತು, ಕಂಬಳ ಅದು ನಮ್ಮ ತುಳುನಾಡು ಮತ್ತು ಕರಾವಳಿಯ ಕ್ರೀಡೆ. ಮೈಸೂರು ದಸರಾ ಮಹೋತ್ಸವದಲ್ಲಿ ಕರಾವಳಿಯ ಜಾನಪದ ಕ್ರೀಡೆ ಕಂಬಳ ಆಯೋಜಿಸುವ ವಿಚಾರ ಈಗ ಭಾರಿ ಸಂಚಲನ ಮೂಡಿಸಿದೆ. ದಸರಾದಲ್ಲಿ ಕಂಬಳ ನಡೆಸೋದಕ್ಕೆ ಮೈಸೂರು ಸಂಸದ ಯದುವೀರ್ ಒಡೆಯರ್ ಸೇರಿದಂತೆ ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಂತೆ ರಾಜ್ಯ ಕಂಬಳ ಸಮಿತಿ ಅಧ್ಯಕ್ಷ ದೇವಿ ಪ್ರಸಾದ್ ಶೆಟ್ಟಿ ತಿರುಗೇಟು ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಮಾತಾಡಿದ ಅವರು, ದಸರಾ ನಮ್ಮ ನಾಡ ಹಬ್ಬ, ನಾಡ ಹಬ್ಬದಲ್ಲಿ ಕಂಬಳ ಮಾಡಿದ್ರೆ ತಪ್ಪೇನು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರು ನಮ್ಮ ನಾಡ ಹಬ್ಬ. ಈ ನಾಡ ಹಬ್ಬದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಘನತೆ ಗೌರವವನ್ನು ಹೆಚ್ಚಿಸುವಂಥ ಒಂದು ಕ್ರೀಡೆ ಕಂಬಳ. ಈ ಕಂಬಳವನ್ನು ನಮ್ಮ ನಾಡ ಹಬ್ಬದಲ್ಲಿ ಆಚರಣೆ ಮಾಡಬೇಕು ಎಂಬುದು ನಮ್ಮ ಬಯಕೆ, ಸರ್ಕಾರದ ಬಯಕೆ. ಈ ಕ್ರೀಡೆ ಈಗಾಗಲೇ ರಾಜ್ಯ ಕ್ರೀಡೆಯಾಗಿ ರಾಜ್ಯ ಸರ್ಕಾರ ಮಾನ್ಯತೆ ನೀಡಿ ರಾಜ್ಯ ಕಂಬಳ ಅಸೋಸಿಯೇಷನ್ ಮಾಡಿದೆ. ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ನೀಡಿ ಕರ್ನಾಟಕ ರಾಜ್ಯದ ಯಾವ ಮೂಲೆಯಲ್ಲಿ ಕೂಡ ಕಂಬಳವನ್ನು ನಡೆಸಬಹುದು ಎಂಬ ಬಗ್ಗೆ ತೀರ್ಮಾನವನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಶಾಶ್ವತ ಪ್ರಮಾಣ ಪತ್ರ ಇದೀಗ ರಾಜ್ಯ ರಾಜಕಾರಣದಲ್ಲಿ ಭಾರಿ ಬಿರುಗಾಳಿ ಎಬ್ಬಿಸಿದೆ. ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷ ಬಿಜೆಪಿ ತೀವ್ರ ಆಕ್ರೋಶ ಹೊರಹಾಕಿದೆ. ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿರುವ BY ವಿಜೇಂದ್ರ, ಕಾಂಗ್ರೆಸ್ ಸರ್ಕಾರವು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿ ನಡೆಯನ್ನು ಅನುಸರಿಸ್ತಾ ಇದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಮತದಾರ ಪಟ್ಟಿ ಪರಿಷ್ಕರಣೆ ನಡೀತಾ ಇದ್ರೆ, SIR ನಡೀತಾ ಇದ್ರೆ, ನುಸುಳುಕೋರರೇನಿದ್ದಾರೆ, ಅಕ್ರಮ ವಲಸಿಗರೇನಿದ್ದಾರೆ,
ಅವರಿಗೆ ಶಾಶ್ವತವಾಗಿ ಇವತ್ತು ರೆಸಿಡೆಂಟ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ. ಅಧಿಕಾರ ಯಾರಿಗೆ ಕೊಟ್ಟಿದ್ದಾರೆ? ರೆವಿನ್ಯೂ ಇನ್ಸ್ಪೆಕ್ಟರಿಗೆ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ಪೌರತ್ವವನ್ನ ತೀರ್ಮಾನ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ವಿನಃ ಇಲ್ಲಿ ಇರ್ತಕ್ಕಂಥ ಕಂದಾಯ ಇಲಾಖೆ ಅಧಿಕಾರಿಗಳಲ್ಲ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ. ಈ ದೇಶದ ರಕ್ಷಣೆಯ ಪ್ರಶ್ನೆ ಇದೆ, ಈ ದೇಶದ ಭದ್ರತೆಯ ಪ್ರಶ್ನೆ ಇದೆ. ಇವೆಲ್ಲ ಗೊತ್ತಿದ್ದು ಕೂಡ ಇಲ್ಲೂ ಕೂಡ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದಕ್ಕೆ ಹೊರಟಿದ್ದೀರಲ್ಲ, ಆ ಭಗವಂತನು ಕೂಡ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕಾಂಗ್ರೆಸ್ ಅವ್ರನ್ನ ಭಗವಂತನು ಕೂಡ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಮಹೇಶ ಟೆಂಗಿನಕಾಯಿ, ರಾಜ್ಯ ಸರ್ಕಾರ ಹೊರಡಿಸಿರುವ PRC ಸುತ್ತೋಲೆಯನ್ನು ತಕ್ಷಣವೇ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಜೊತೆಗೆ ಅರವಿಂದ್ ಬೆಲ್ಲಾದ್ ಹಾಗೆ ಗಾಲಿ ಜನಾರ್ದನ ರೆಡ್ಡಿ ಕೂಡ ಕಿಡಿಕಾರಿದ್ದಾರೆ. ಮತ್ತು ಸರ್ಕಾರ ಏನಿದೆ PRC ಬಗ್ಗೆ ಈಗ ಸುತ್ತೋಲೆಯನ್ನು ಹೊರಡಿಸಿದೆ, ತಕ್ಷಣ ಆ PRC ಸುತ್ತೋಲೆಯನ್ನು ಹಿಂತೆಗೆದುಕೊಳ್ಬೇಕನ್ನುವಂಥ ಆಗ್ರಹವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ಮಾಡುತ್ತೆ. ಆಮೇಲೆ ಇದಕ್ಕೆ ನೇರವಾಗಿ ವಿದೇಶಾಂಗ ಸಚಿವಾಲಯದ ಅವಲೋಕನ ಕೂಡ ಇರಬೇಕಾಗತ್ತೆ. ಇದರ ಜೊತೆಗೆ ಸನ್ಮಾನ್ಯ ಗೃಹ ಸಚಿವರು ಕೂಡ ಅವರು ಇವನ್ನೆಲ್ಲವನ್ನು ನೋಡಲಾರ್ದ ಇವತ್ತು ಬೆಳಗ್ಗೆ ಎದ್ರೆ RSS BJP ಬಿಟ್ಟರೆ ಬಹುಶಃ ಅವರು ಟಿಫಿನ್ ಮಾಡಿದ್ದು ಊಟ ಮಾಡೋದು ಹದಬಾಗುತ್ತಿಲ್ಲ ಗೊತ್ತಿಲ್ಲ. ಆದರೆ ತಮ್ಮ ಖಾತೆಯನ್ನು ಬಿಟ್ಟು ಇವತ್ತು ಅವ್ರು ನೇರವಾಗಿ RSS BJP ಖಾತೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಗೃಹ ಸಚಿವರು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅನೇಕ ಘಟನಾವಳಿಗಳಿದ್ದಾವೆ. ಆ ಯಾವ ಘಟನಾವಳಿಗೂ ಕೂಡ ಇವತ್ತು ಪ್ರಯತ್ನವನ್ನು ಮಾಡ್ತಾ ಇಲ್ಲ, ತಡೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟವಾಗಿ ನಾವು ಆಗ್ರಹ ಮಾಡ್ತೇವೆ, PRCಯನ್ನು ಏನು ತರಕ್ಕೆ ಹೊಂಟಿದ್ರಿ ಇದನ್ನ ತಕ್ಷಣ ನಿಲ್ಲಿಸಬೇಕು. ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಸಹಕಾರದಿಂದ ಈ ಪ್ರೊಸೆಸ್ಸನ್ನು ಡಿಸ್ಟರ್ಬ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾವ ರೀತಿ SIR ಪ್ರಕ್ರಿಯೆ ಆಗಬಾರ್ದು ಆ ರೀತಿ SIR ಪ್ರಕ್ರಿಯೆಯನ್ನು ಮಸೀದಿಯಲ್ಲಿ ಕೂತ್ಕೊಂಡು ಅಥವಾ ಯಾರ್ದೋ ಒಂದು MLA ಆಫೀಸಲ್ಲಿ ಕೂತ್ಕೊಂಡು, ಚರ್ಚ್ನಲ್ಲಿ ಕೂತ್ಕೊಂಡು, ಆಮೇಲೆ MLAಗಳ ಫೋಟೋ ಹಾಕಿದಂಥ ಗಿಫ್ಟ್ಗಳನ್ನು ಜನರಿಗೆ ಕೊಡೋದರ ಮೂಲಕ ಈ ರೀತಿ SIR ಪ್ರಕ್ರಿಯೆಗೆ ಅಡಚಣೆ ಉಂಟು ಮಾಡುವಂಥ ಕೆಲಸ ಮಾಡ್ತಾರೆ. ನೋಡಿ, ಇವತ್ತು ಆ ಒಂದು ಅಧಿಕಾರಿ ಇರೋದು ಕೇಂದ್ರ ಸರ್ಕಾರ. ಇವತ್ತು ಒಬ್ಬ ಪೌರತ್ವವನ್ನು ಕೊಡುವಂಥ ಒಂದು ಅಧಿಕಾರಿ ಇರೋದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ. ಅಂದರೆ ಇವರು ಅನಾವಶ್ಯಕವಾಗಿ ಜನಗಳಲ್ಲಿ ಗೊಂದಲ ಸೃಷ್ಟಿ ಮಾಡಿ ಏನೋ ಜನರು ನಮ್ಮನ್ನು ಮೆಚ್ಕೋಬೇಕು ಅನ್ನೋದಕ್ಕೆ. ವಿಜಯಪುರದಲ್ಲಿ ರಾಜಕೀಯ ಜಿದ್ದಾಜಿದ್ದಿ ತಾರಕಕ್ಕೇರಿದೆ. ನಗರದ ವಾರ್ಡ್ ನಂಬರ್ 35ರ ಕೌಜಲಗಿ ತಾಂಡಾದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ವಾಗ್ವಾದ ನಡೆದಿದ್ದು ಸ್ಥಳದಲ್ಲಿ ತೀವ್ರ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. SIR ಪ್ರಕ್ರಿಯೆ ನಡೆಸುವ ವಿಚಾರದಲ್ಲಿ ಗಲಾಟೆಯಾಗಿದ್ದು ಸರ್ಕಾರಿ ಅಧಿಕಾರಿಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಧಮಕಿ ಹಾಕುತ್ತಿದ್ದಾರೆ ಅಂತ ವಾಗ್ವಾದ ನಡೆಸಿದ್ದಾರೆ. ಇನ್ನು ಸ್ಥಳಕ್ಕಾಗಮಿಸಿದ ಪಾಲಿಕೆ ಆಯುಕ್ತ ವಿಜಯಕುಮಾರ್ ಮೆಕ್ಕಳಕ್ಕಿ ಪರಿಶೀಲನೆ ಮಾಡಿದ್ದಾರೆ. ಮೊದಲೇ ದಿನದಿಂದ ನೋಡ್ತಾ ನಾವು ಉಣ್ಯಾಗ ಹೋಗ್ತಾರೆ, ಧನ್ಲಿ ಮಾಡ್ತಾರೆ, ಹ್ಯಾಂಗ್ ಮಾಡ್ತಾರೆ. ಇವ್ರು ಅದು ಬೋಕಸ್ ಓಟ್ ಮಾಡ್ಯಾರ, ಆ ಓಟ್ ಮಾಡ್ಯಾರ, ಈ ಓಟ್ ಬರೀ ಇದೇ ಹೇಳ್ಕೊತ ಹೊಂಟಾರ. ಆದರೆ SIR ಸರಿಯಾಗಿ ಆಲಿ ಅಂತ ಒಂದು ಶಬ್ದನೂ ಇವ್ರ ಬಾಯಲ್ಲಿ ಬಂದಿಲ್ಲ. ವಾಸ ದೃಢೀಕರಣ ಪತ್ರ ಕೊಡುತ್ತಿರುವುದಕ್ಕೆ ಬಿಜೆಪಿ ವಿರೋಧದ ಬಗ್ಗೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ವಾಸ ದೃಢೀಕರಣ ಪತ್ರ ಕೊಡ್ತಿರೋದು ಸರ್ಕಾರಿ ಅಧಿಕಾರಿಗಳೇ, ಕಾಂಗ್ರೆಸ್ ಅಥವಾ ಪಕ್ಷದ ಕಾರ್ಯಕರ್ತರಲ್ಲ. ಅವರು ಸರ್ಟಿಫಿಕೇಟ್ ಕೊಟ್ಟಿದ್ರೆ ನಿಮಗೆ ಪ್ರಾಬ್ಲಮ್ ಆಗಬೇಕು, ಸರ್ಕಾರಿ ಅಧಿಕಾರಿಗಳು ಕೊಡೋಕೆ ಆಗಲ್ಲ ಅಂದರೆ ಏನು? ಅಕ್ರಮ ವಲಸಿಗರಿಗೆ ಬಾಂಗ್ಲಾದೇಶದವರಿಗೆ ಕೊಡ್ತಾ ಇದ್ದೇವೆ ಅಂತ ಬಿಜೆಪಿಯವರು ಹೇಳ್ತಾರೆ. ಬಿಜೆಪಿಯವರಿಗೆ ಕಾಮನ್ ಸೆನ್ಸ್ ಇದೆಯಾ? ಬಾಂಗ್ಲಾದೇಶದವರು ಎಲ್ಲಿಂದ ಬಂದರು? ಸುಮ್ಮನೆ ಏನೋ ಮಾತನಾಡಬೇಕು ಅಂತ ಮಾತನಾಡೋದಲ್ಲ ಅಂತ ಕಿಡಿಕಾರಿದ್ದಾರೆ. ವಿವಿಧವಾದಂಥ ಪ್ಯಾರಾಮೀಟರ್ಸನ್ನು ಹಾಕಿದ್ದಾರೆ. ಅದರಲ್ಲಿ ಭಾಳಷ್ಟು ಪ್ರಶ್ನೆ ಬರ್ತಾ ಇರೋದು, ಉದ್ಭವ ಆಗ್ತಾ ಇರೋದು, ವೆದರ್ ಯು ಆರ್ ಎ ಪರ್ಮನೆಂಟ್ ರೆಸಿಡೆಂಟ್ ಆರ್ ನಾಟ್. ಈ ಪ್ರಶ್ನೆಗಳು ಬರ್ತಾ ಇವೆ. ಹಿಂದೆ ಯಾವುದೇ ಕಾಸ್ಟ್ ಸರ್ಟಿಫಿಕೇಟನ್ನು ಕೇಂದ್ರ ಸರ್ಕಾರ ಏನು ಕೊಡ್ತಾ ಇರಲಿಲ್ಲ, ರಾಜ್ಯ ಸರ್ಕಾರನೇ ಕೊಡ್ತಾ ಇದೆ ಇಲ್ಲಿವರೆಗೂ. ಈಗ ಯಾರು ಸರ್ಕಾರಿ ಅಧಿಕಾರಿಗಳೇ ಕೊಡ್ತಾ ಇರೋದಲ್ಲ. ಈಗ ಕಾಂಗ್ರೆಸ್ ಪಕ್ಷ ಅಥವಾ ಬೇರೆ ಯಾರನ್ನ ನಮ್ಮ ಕಾರ್ಯಕರ್ತರು ಕೊಡ್ತಾ ಇದ್ರೆ ನಿಮ್ಗೆ ಪ್ರಾಬ್ಲಮ್ ಇರಬೇಕು. ಈಗ ಸರ್ಕಾರಿ ಅಧಿಕಾರಿಗಳು ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಏನು? ಈಗ ಒಂದು ಮತದಾರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. ಯಾರು ನಾಗರಿಕರಿದ್ದಾರೆ, ಯಾರು ಅರ್ಹರಿದ್ದಾರೆ, ಅವರಿಗೆ ನಾವು ಮತದಾರರ ಪಟ್ಟಿನಲ್ಲಿ ಸೇರಿಸಬೇಕು. ಅದು ನಮ್ಮ ಆದ್ಯ ಕರ್ತವ್ಯ.
ಸಂಪುಟ ವಿಸ್ತರಣೆ ದಿನಾಂಕ ನಿಗದಿ ಹೈಕಮಾಂಡ್ಗೆ ಬಿಟ್ಟದ್ದು. ಸಚಿವ ಸ್ಥಾನ ಕೇಳೋದು ನನ್ನ ಧರ್ಮ, ಸಚಿವ ಸ್ಥಾನ ಕೊಡೋದು ಬಿಡೋದು ಹೈಕಮಾಂಡ್ಗೆ ಸೇರಿದ್ದು ಅಂತ ಚಾಮರಾಜನಗರ ಶಾಸಕ ಪುಟ್ಟರಂಗ ಶೆಟ್ಟಿ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಮಾತಾಡಿದವರು, ಸಿಎಂ ಕೂಡ ನನಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ರಾಜ್ಯದ ಏಕೈಕ ಉಪ್ಪಾರ ಶಾಸಕ ನಾನೇ. ಸಚಿವ ಸಂಪುಟ ವಿಸ್ತರಣೆ ಆಷಾಢದೊಳಗೆ ಆಗತ್ತೆ, ಇಲ್ವೇ 1 ತಿಂಗಳು ಮುಂದೆ ಹೋಗುತ್ತೆ ಅಂತ ಹೇಳಿದರು. ಸಚಿವ ಸಂಪುಟ ಅದು ಅದು ಹೈಕಮಾಂಡ್ ಯಾವಾಗ ಹೇಳ್ತಾ ಅವಾಗ ಆಯ್ತದೆ. ಅದು ನಾಳಿದ್ದು ಆಗ್ಬೋದು, ಇಲ್ಲ ಈ ತಿಂಗಳು ಕಳೆದ ಮೇಲೆ ಆಗ್ಬೋದು. ಹಂಗಂತೇನಿಲ್ಲ, ಕೇಳೋದು ನಮ್ಮ ಧರ್ಮ, ಕೊಡೋದು ಬಿಡೋದು ಹೈಕಮಾಂಡ್ ಅಷ್ಟೇ ನಿಂತದೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ನಡೆದ ಹುಂಡಿ ಹಣ ಕಳ್ಳತನದ ಪ್ರಕರಣದ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಬರುವ ರಾಜ್ಯದ ಪ್ರಮುಖ ದೇವಸ್ಥಾನಗಳ ಹುಂಡಿ ಭದ್ರತೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಮುಜರಾಯಿ ಇಲಾಖೆ ಅಲರ್ಟ್ ಆಗಿದ್ದು, ಜಿಲ್ಲೆಯ ಪ್ರಮುಖ 10 ದೇವಸ್ಥಾನಗಳ ಹುಂಡಿಗಳ ಮೇಲೆ ಸಿಸಿಟಿವಿ ಕಣ್ಗಾವಲು ಇಡಲಾಗಿದೆ. ಭಕ್ತರು ದೇವರಿಗೆ ಸಮರ್ಪಿಸುವ ಕಾಣಿಕೆ ಹಣಕ್ಕೆ ಯಾವುದೇ ಧಕ್ಕೆ ಬಾರದಂತೆ ಹೈಟೆಕ್ ಭದ್ರತೆ ಒದಗಿಸಲಾಗ್ತಾ ಇದೆ. ಇನ್ನು ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆದ ಹುಂಡಿ ಹಣ ಕಳ್ಳತನ ಪ್ರಕರಣದ ವಿಚಾರವಾಗಿ ಕೇಂದ್ರ ಸರ್ಕಾರ ಹಾಗೂ ಭದ್ರತಾ ಲೋಪದ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಈಗಾಗಲೇ ರಾಜ್ಯದ ಬಹುತೇಕ ದೇವಸ್ಥಾನಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ ಅಂತ ಹೇಳಿದರು. ನೋಡಿ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದಕ್ಕೆ ಜಿಯೋ ಮಾಡ್ತಾರೆ ಅಂತ. ಅದೇನಿದೆ ನೋಡ್ಕೊಂಡು ನಮಗೇನು, ನಾವೇ CCTV ಕ್ಯಾಮ್ರಾ ಅಂತ ಯಾರಾದರೂ ಅಲ್ಲಿ ಹಾಗೆ ಸಾಕಷ್ಟು ದೇವಸ್ಥಾನಗಳಲ್ಲಿ ಆಗಲೇ CCTV ಇದೆ. ಅದ್ರ ಫೀಡನ್ನು ನೀವು ಪೊಲೀಸ್. ಬೆಂಗಳೂರಿನ ಬ್ಯಾಡ್ರಹಳ್ಳಿ ಜನ ಚಿರತೆಗೆ ಥ್ಯಾಂಕ್ ಯು ಹೇಳಿದ್ದಾರೆ. ಕಳೆದ ಕೆಲವು ದಿನಗಳಿಂದ ನಿವಾಸಿಗಳ ನಿದ್ದೆಗೆಡಿಸಿದ ಚಿರತೆಯೊಂದು ಇಡೀ ಏರಿಯಾದ ಚಿತ್ರಣವನ್ನೇ ಬದಲಾಯಿಸಿದೆ. ಬ್ಯಾಡ್ರಹಳ್ಳಿಯ ಪಾರ್ಕ್ ಹಲವು ವರ್ಷಗಳಿಂದ ಪಾಳು ಬಿದ್ದಿತ್ತು. ಪಾರ್ಕ್ ಒಳಗೆ ಮನುಷ್ಯರು ಹೋಗೋದಿಕ್ಕೆ ಆಗಿರಲಿಲ್ಲ. ಇಡೀ ಜಾಗ ಗಿಡಗಂಟಿಗಳು ಬೆಳೆದು ದಟ್ಟ ಕಾಡಿನಂತಾಗಿತ್ತು. ಆದರೆ ಚಿರತೆ ಪ್ರತ್ಯಕ್ಷ ಆಗಿ ಆತಂಕ ಮೂಡಿಸಿದ್ರಿಂದ ಹಲವು ವರ್ಷಗಳಿಂದ ಕ್ಲೀನ್ ಆಗದೆ ಪಾಳು ಬಿದ್ದ ಪಾರ್ಕ್ ಜಾಗವನ್ನೀಗ JCB ತಂದು ಫುಲ್ ಕ್ಲಿಯರ್ ಮಾಡ್ತಿದ್ದಾರೆ. ಇದಕ್ಕೆ ಥ್ಯಾಂಕ್ ಯು ಅಂದಿದ್ದಾರೆ ಜನ. ಆಯಿತು, ಚಿರತೆ ಬಂದೆ ಒಂದ್ಸತಿ ಒಳ್ಳೆ ಕೆಲಸ ಆಯಿತು ಅಂತ ಅನಿಸುತ್ತೆ. ಅದು ಯಾರಿಗಾರ ಏನಾರು ಎಫೆಕ್ಟ್ ಮಾಡಿದರೆ ಅದಕ್ಕೂ ಎಡವಟ್ಟಾಗಿರೋದು. ಏನು ಮಾಡಲಿಲ್ಲ, ಅದರಿಂದ ಒಳ್ಳೇದೇ ಆಯಿತು. ಇದು ಮತ್ತೆ ಮಾಡಿಸ್ಬೇಕಾಯ್ತು. ರೆಸಿಡೆನ್ಷಿಯಲ್ ಏರಿಯಾ, ಆದರೆ ಆ್ಯಕ್ಚುಲಿ ಕಟ್ಟೆ ಮುಚ್ಚಿದ್ರು. ಮುಚ್ಚಾದ್ಮೇಲೆ ಅದು ಸರಿಯಾಗಿ ಆಗಲಿಲ್ಲ, ಏನೋ ಗೌಡ್ರು ಏನೋ ಸ್ಟೇ ಆಯಿತು ಅಂತ ಹೇಳಿದರು. ಈಗ ಕ್ಲೀನ್ ಮಾಡ್ತಾ ಇದ್ದಾರೆ, ಅದು ತುಂಬ ಒಳ್ಳೆಯದು. ಯಾರು ಬಿಡದಿಯ ಟೌನ್ಶಿಪ್ ಸಮರ ಜೋರಾಗಿದೆ. ಟೌನ್ಶಿಪ್ ವಿರೋಧಿಸಿ ನಡೆಯುತ್ತಿರುವ ಹೋರಾಟಕ್ಕೆ ಬೇರೆ ಬೇರೆ ಜಿಲ್ಲೆಯ ರೈತರು ಬಲ ತುಂಬಿದ್ದಾರೆ. ಬೈರಮಂಗಲದಲ್ಲಿ ನಡೀತಿರುವ ಹೋರಾಟಕ್ಕೆ ರಾಜ್ಯದ ವಿವಿಧೆಡೆಯಿಂದ ಬಂದ ರೈತರು ಬೆಂಬಲ ತುಂಬಿದ್ದಾರೆ. ಇನ್ನು ಇದೇ ವೇಳೆ ಟೌನ್ಶಿಪ್ ಪರ ಇರುವ ರೈತರು ಸ್ಥಳಕ್ಕಾಗಮಿಸಿದ್ದು ಆತಂಕದ ಸ್ಥಿತಿ ನಿರ್ಮಾಣವಾಗಿತ್ತು. ಯೋಜನೆ ಪರ ಇರುವ ರೈತರು ಪ್ರತಿಭಟನೆ ಮಾಡಿದ್ದು, ಹೊರಗಿನಿಂದ ನೀವೆಲ್ಲ ಬಂದಿದ್ಯಾಕೆ, ಇಲ್ಲಿ ಪ್ರತಿಭಟನೆ ಮಾಡ್ತಿರೋದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ವಾಕ್ಸಮರ ಕೈ ಮಿಲಾಯಿಸುವ ಹಂತ ತಲುಪಿತ್ತು. ರೈತರು ಆಗಮಿಸಿದ ಬಸ್, ಕಾರ್ಗಳ ಮೇಲೆ ದಾಳಿ ಮಾಡಲಾಯಿತು. ತುಮಕೂರು ಜಿಲ್ಲೆಯ ಶಿರಾ ನಗರಸಭೆಯ ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಭಾರೀ ಹೈಡ್ರಾಮಾ ನಡೆದಿದೆ. ಸಭೆಯಲ್ಲೇ ಸದಸ್ಯರು ಪರಸ್ಪರ ಕಿತ್ತಾಡಿಕೊಂಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನಗರಸಭೆ ಹಾಲಿ ಅಧ್ಯಕ್ಷ ಜೀಶಾನ್ ಮೊಹಮ್ಮದ್ ವಿರುದ್ಧ ವಿಪಕ್ಷಗಳು ತಂದಿದ್ದ ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಭಾರೀ ಸೋಲು ಕಂಡಿದೆ. ಆದರೆ ಅವಿಶ್ವಾಸ ಪ್ರಕ್ರಿಯೆ ಮುಗಿತಾ ಇದ್ದಂತೆ ಸಭೆಯಲ್ಲಿ ಹೈಡ್ರಾಮಾ ಶುರುವಾಗಿದೆ. ಅಧ್ಯಕ್ಷ ಜೀಶಾನ್ ಮೊಹಮ್ಮದ್ ಪರವಾಗಿ ನಿಂತಿದ್ದ ಸದಸ್ಯ ಅಜಯ್ ಹಾಗೂ ಅಧ್ಯಕ್ಷರ ವಿರುದ್ಧವಾಗಿ ಮಾಜಿ ಅಧ್ಯಕ್ಷೆ ಪೂಜಾ ನಡುವೆ ಆರೋಪ ಪ್ರತ್ಯಾರೋಪಗಳು ನಡೆದಿವೆ. ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟ ಬೆನ್ನಲ್ಲೇ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆತಂಕ ಶುರುವಾಗಿದೆ. ಬೆಳೆಗಳಿಗಿಂತ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದು ಮಂಡ್ಯದಲ್ಲಿ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಸ್ಪಷ್ಟಪಡಿಸಿದ್ದಾರೆ. ಪ್ರಕೃತಿಗೆ ನಾವು ಯಾರೂ ದೊಡ್ಡವರಲ್ಲ. ಜೂನ್ನಲ್ಲಿ ಮಳೆ ಕೊರತೆಯಾಗಿದೆ. ಸದ್ಯ ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ. ಜಾನುವಾರುಗಳಿಗೆ ಕುಡಿಯಲು ನೀರು ಸಿಗ್ತಾ ಇಲ್ಲ. ಹೀಗಾಗಿ ಹೊಸ ಬೆಳೆ ಬೆಳೆಯಲು ನೀರಿಲ್ಲ ಅಂತ ಹೇಳಿದ್ದಾರೆ. ಕೊನೆ ಪಕ್ಷ ಕೆರೆ ಕಟ್ಟೆಗಳಿಗೆ ನೀರು ಕೊಡಿ, ಜಾನುವಾರುಗಳಿಗೆ ನೀರು ಕೊಡಿ. ಕೊನೆಯ ಭಾಗಕ್ಕೆ ನೀರು ಹೋಗಲಿಕ್ಕೆ ತಲುಪಲಿಕ್ಕೆ 15 ದಿವಸನಾರು ಸಮಯ ಬೇಕು. 15 ದಿವಸನಾರು ನಮ್ಮ ಕಾಲುವೆಗಳಲ್ಲಿ ನೀರು ಕೊಡಬೇಕು. ನಮಗೆ ಇರ್ತಕ್ಕಂಥ ಜಾನುವಾರುಗಳಿಗೆ ಕುಡಿ ನೀರಿಗೆ ವ್ಯವಸ್ಥೆ. ಕಳೆದ ಕೆಲವು ದಿನಗಳಿಂದ ಗಡಿ ಜಿಲ್ಲೆಗಳಲ್ಲಿ ಆತಂಕ ಮೂಡಿಸಿದ್ದ ಕೃಷ್ಣಾ ನದಿಯ ಆರ್ಭಟ ಸದ್ಯಕ್ಕೆ ಕೊಂಚ ತಣ್ಣಗಾಗಿದೆ. ಮಹಾರಾಷ್ಟ್ರದ ಜಲಾನಯನ ಪ್ರದೇಶಗಳಲ್ಲಿ ಮಳೆಯ ಅಬ್ಬರ ತಗ್ಗಿದ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಹರಿದು ಬರ್ತಾ ಇರುವ ನೀರಿನ ಪ್ರಮಾಣದಲ್ಲಿ ಗಣನೀಯ ಇಳಿಕೆಯಾಗಿದೆ. ಬೀಳಗಿ ತಾಲೂಕಿನ ಪ್ರಸಿದ್ಧ ಗಲಗಲಿ ಬ್ಯಾರೇಜ್ ಬಳಿ ನದಿಯಲ್ಲಿ ನೀರು ಕಡಿಮೆಯಾಗ್ತಿದ್ದಂತೆ ಸ್ಥಳೀಯ ಯುವಕರ ದಂಡು ಮೀನು ಹಿಡಿಯೋದಕ್ಕೆ ನದಿಗೆ ಮುಗಿಬಿದ್ದಿದೆ.
ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿದೆ. ಚಿಕ್ಕೋಡಿ ಉಪವಿಭಾಗದಲ್ಲಿ 9 ಸೇತುವೆ ಮುಳುಗಡೆಯಾಗಿತ್ತು. ಈ ಪೈಕಿ 3 ಸೇತುವೆಗಳು ಸಂಚಾರಕ್ಕೆ ಮುಕ್ತವಾಗಿದೆ. ಕುಡಚಿ ಉಗಾರ ಸೇತುವೆ ಸೇರಿ ಒಟ್ಟು 3 ಸೇತುವೆ ಸಂಚಾರಕ್ಕೆ ಮುಕ್ತವಾಗಿದೆ. ಕೃಷ್ಣಾ, ವೇದಗಂಗಾ, ದೂದಗಂಗಾ ನದಿಯ ಒಳಹರಿವಿನಲ್ಲಿ ಇಳಿಕೆಯಾಗಿದೆ. ಇನ್ನು 6 ಕೆಳ ಸೇತುವೆಗಳ ಜಲಾವೃತ ಸ್ಥಿತಿ ಮುಂದುವರೆದಿದೆ. ಕೇರಳದ ವಯನಾಡು ಕಲ್ಲಡಿಯಲ್ಲಿ ಸಂಭವಿಸಿದ ಭೀಕರ ಗುಡ್ಡ ಕುಸಿತ ದುರಂತದ ಬೆನ್ನಲ್ಲೇ ಇದೀಗ ಕೇರಳ ಸರ್ಕಾರ ಭಾರೀ ಮಹತ್ವದ ಕ್ರಮಕ್ಕೆ ಮುಂದಾಗಿದೆ. ಭೀಕರ ದುರಂತದ ಸಮಗ್ರ ತನಿಖೆಗಾಗಿ ಕೇರಳ ಸರ್ಕಾರ 5 ಜನ ತಜ್ಞರ ಹೈಕೋರ್ಟ್ ಮಟ್ಟದ ಸಮಿತಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. ಈ ಉನ್ನತ ಮಟ್ಟದ ತನಿಖಾ ಸಮಿತಿಯಲ್ಲಿ ಖ್ಯಾತ ಭೂವಿಜ್ಞಾನಿಗಳು ಮತ್ತು ತಜ್ಞರಾದ ಡಾಕ್ಟರ್ ಸಿಪಿ ರಾಜೇಂದ್ರನ್, ಡಾಕ್ಟರ್ ವಿಷ್ಣುದಾಸ್ ಮತ್ತು ಡಾಕ್ಟರ್ ಪಿ ಪುಗಳೆಂದಿ ಅವರು ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ತಾಲೂಕಿನ ದಾಸೆಗಾರಿಪಲ್ಲಿ ಗ್ರಾಮದಲ್ಲಿ ವಾಸಿಸುತ್ತಿದ್ದ ಪಾಕಿಸ್ತಾನ ಮೂಲದ ತಾಯಿ ಮತ್ತು ಮಗನನ್ನು ಅರೆಸ್ಟ್ ಮಾಡಲಾಗಿದೆ. ಫಹಾನಸ್ ಹಾಗೂ ಆಕೆಯ ಮಗ ಮೊಹಮ್ಮದ್ ಫರ್ದೀನ್ ಬಂಧಿತರು 22 ವರ್ಷಗಳ ಹಿಂದೆ ದಾಸೆಗಾರಿಪಲ್ಲಿಯ ಮೊಹಮ್ಮದ್ ಅಯೂಬ್ ಖಾನ್ ಮದುವೆಯಾಗಿ ಭಾರತಕ್ಕೆ ಬಂದು ಫಹಾನಜ್ ನೆಲೆಸಿದ್ರು. ಫಹಾನಜ್ ಮತ್ತು 2 ಮಕ್ಕಳು ದಾಸೆಗಾರಿಪಲ್ಲಿ ಗ್ರಾಮದಲ್ಲೇ ವಾಸ ಮಾಡ್ತಾ ಇದ್ರು. ಇತ್ತೀಚೆಗೆ ಆಪರೇಷನ್ ಸಿಂಧೂರ ಆದ ಬಳಿಕ ಅವರ ವೀಸಾ ನವೀಕರಣ ಆಗಿರಲಿಲ್ಲ. ವೀಸಾವಧಿ ಮುಗಿದ್ರೂ ಕೂಡ ಇಲ್ಲೇ ಅಕ್ರಮವಾಗಿ ಉಳಿದಿದ್ರು. ಹೀಗಾಗಿ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. HMT ಭೂ ವಿವಾದ ವಿಚಾರದ ಬಗ್ಗೆ ಕುಮಾರಸ್ವಾಮಿ ಹೇಳಿಕೆಗೆ ಸಚಿವ ಈಶ್ವರ್ ಖಂಡ್ರೆ ಕೌಂಟರ್ ಕೊಟ್ಟಿದ್ದಾರೆ. ಇವತ್ತು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕುಮಾರಸ್ವಾಮಿ ಮೇಲೆ ನನಗೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ, ಆದರೆ ಕೇಂದ್ರ ಸಚಿವರಾದ ಅವರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ಇದಕ್ಕೆ ನಾನು ಸ್ಪಷ್ಟೀಕರಣ ಕೊಡಬೇಕಿದೆ. ಅಭಿವೃದ್ಧಿ ವಿಚಾರದಲ್ಲಿ ಎಂದಿಗೂ ರಾಜಕೀಯ ಮಾಡಿಲ್ಲ, ಮಾಡೋದು ಇಲ್ಲ. HMT ಜಾಗದ ಬಳಕೆ ಮತ್ತು ಮಾರಾಟ ವಿಚಾರಕ್ಕೆ ಸಚಿವ ಸಂಪುಟದ ಪರವಾನಗಿ ಇರಲಿಲ್ಲ. ಹೀಗಾಗಿ ನಾನು ಈ ಅರಣ್ಯ ಭೂಮಿಯನ್ನು ಹಿಂಪಡೆಯಲು ಸೂಚಿಸಿದ್ದೆ. ಈಗ ಕೋರ್ಟ್ನಲ್ಲಿ ವ್ಯಾಜ್ಯ ನಡೆಯುತ್ತಾ ಇದೆ. HMT ಭೂಮಿ ಕರ್ನಾಟಕದ ಸ್ವತ್ತು, ಆದರೆ ಇದರ ಬಗ್ಗೆ ದಾಖಲೆ ರಹಿತವಾಗಿ ಕುಮಾರಸ್ವಾಮಿ ಮಾತನಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಸ್ವಾಮಿಯವರ ಬಗ್ಗೆ ನನಗೆ ಯಾವುದೇ ರೀತಿಯ ವೈಯಕ್ತಿಕ ರಾಜಕೀಯ ಯಾವುದೇ ದ್ವೇಷ ಆಗಲಿ ವಿರೋಧ ಆಗಲಿ ಹಿಂದೇನೂ ಇದ್ದಿಲ್ಲ, ಇವತ್ತಿಗೂ ಇಲ್ಲ, ನಾಳೆನೂ ಇರೋದಿಲ್ಲ. ಅವರಿಗೆ ತಪ್ಪು ಮಾಹಿತಿ ಇದೆ. ನಾನು ಅರಣ್ಯ ಸಚಿವನಾಗಿ ಮತ್ತು ಈಗ ರಾಜ್ಯ ಸರ್ಕಾರದ ಒಂದು ಭಾಗವಾಗಿ ಈ ರಾಜ್ಯದ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು, ರಾಜ್ಯದ ಆಸ್ತಿ ಉಳಿಸುವಂಥ, ಸಂಪತ್ತು ಉಳಿಸುವಂಥ ಒಂದು ಕೆಲಸ ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡು ನಾನು ಮಾಡ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಆಗಲಿ ಮತ್ತೊಂದಾಗಲಿ ಇಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಮಂಡ್ಯದ ಮೇಲುಕೋಟೆ ಬಳಿಯ ರಸ್ತೆಯಲ್ಲಿ ನವಿಲೊಂದು ಸಾವನ್ನಪ್ಪಿದೆ. ಮೇಲುಕೋಟೆಗೆ ಬರೋ ಭಕ್ತರ ಕಾರಿಗೆ ಡಿಕ್ಕಿಯಾಗಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದ್ದು ಅರಣ್ಯ ಇಲಾಖೆ ಸಿಬ್ಬಂದಿ ಪರಿಶೀಲನೆ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ರಾಮಸಮುದ್ರ ಬಡಾವಣೆಯಲ್ಲಿ ಹಸುವೊಂದು ಆಕಸ್ಮಿಕವಾಗಿ ತೆರೆದ ಚರಂಡಿ ಒಳಗೆ ಬಿದ್ದಿದೆ. ಚರಂಡಿ ಕಿರಿದಾಗಿದ್ದರಿಂದ ಮತ್ತು ಆಳವಾಗಿದ್ದರಿಂದ ಹಸು ಮೇಲೆ ಬರಲಾಗದೆ ಗಂಟೆಗಳ ಕಾಲ ಒದ್ದಾಡಿದೆ. ನಂತರ ಅಗ್ನಿಶಾಮಕ ಸಿಬ್ಬಂದಿ ಹಸುವನ್ನು ರಕ್ಷಿಸಿದ್ದಾರೆ. ಶಿವಮೊಗ್ಗದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಇಲಾಖೆಯ ಲೋಪದೋಷಗಳ ವಿರುದ್ಧ ಆರೋಗ್ಯ ಸಚಿವ ಯುಟಿ ಖಾದರ್ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಸಭೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿನ ಸಿಬ್ಬಂದಿ ಕೊರತೆ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ ಸಚಿವರು ನೂತನವಾಗಿ ಬರುವ ವೈದ್ಯರನ್ನ ಅನಗತ್ಯವಾಗಿ ಸತಾಯಿಸದೆ ಕೂಡಲೇ ನೇಮಕಾತಿ ಪತ್ರ ನೀಡಬೇಕೆಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಇನ್ನು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಪ್ರಸಿದ್ಧ ಜಯಚಾಮರಾಜೇಂದ್ರ ಸರ್ಕಾರಿ ಆಸ್ಪತ್ರೆಗೆ ಆರೋಗ್ಯ ಸಚಿವ ಯುಟಿ ಖಾದರ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆಸ್ಪತ್ರೆಯಲ್ಲಿ ಮೂಲ ಸೌಕರ್ಯಗಳ ಕೊರತೆ ಹಾಗೂ ಸಾರ್ವಜನಿಕರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ಪಡೆದ ಅವರು ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಸಚಿವರು ಖುದ್ದಾಗಿ ಭೇಟಿ ನೀಡಿದ್ದಾಗಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಪದಾಧಿಕಾರಿಗಳ ನಿಯೋಗ ಭೇಟಿಯಾಗಿ ಮಹತ್ವದ ಚರ್ಚೆ ಮಾಡಿದೆ. ಕೆಎಸ್ಸಿ ಅಧ್ಯಕ್ಷ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ನೇತೃತ್ವದ ನಿಯೋಗ ಸಿಎಂ ಅವರನ್ನ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ.
ಪಿಜಿಯಲ್ಲಿ ಶಿಕಾರಿಪುರ ಮೂಲದ ಬಾಲಕಿ ನಿಗೂಢವಾಗಿ ಸಾವನ್ನಪ್ಪಿದ ಪ್ರಕರಣ ಈಗ ಮಲೆನಾಡು ಭಾಗದಲ್ಲಿ ಕಿಚ್ಚು ಹೊತ್ತಿಸಿದೆ. ಬಾಲಕಿ ಸಾವಿಗೆ ನ್ಯಾಯ ಸಿಗಬೇಕು ಮತ್ತು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿ ಶಿಕಾರಿಪುರದಲ್ಲಿ ಬಂಜಾರ ಮಹಿಳಾ ಸಮಾಜದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಮಾಡಲಾಗಿದೆ. ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಗುಜ್ಜಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 5ನೇ ವಾರ್ಡ್ನ ಸನ್ಯಾಸಿ ಬೈಲ್ ಪ್ರದೇಶದಲ್ಲಿ ಮೂಲ ಸೌಕರ್ಯಗಳು ಮರೀಚಿಕೆಯಾಗಿವೆ. ಕಳೆದ 5 ದಶಕಗಳಿಂದ ಊರಿಗೆ ಸೂಕ್ತ ರಸ್ತೆ ಇಲ್ಲದೆ 45 ಕುಟುಂಬಗಳು ನಿತ್ಯ ನರಕಯಾತನೆ ಅನುಭವಿಸುತ್ತಿವೆ. ಕೊಡಪಾಡಿಯಿಂದ ಕಂಚಗೋಡು ಸಂಪರ್ಕಿಸುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಕೆಸರುಮಯವಾದ ಮಣ್ಣಿನ ರಸ್ತೆಯಲ್ಲಿ ಎದ್ದು ಬಿದ್ದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದಷ್ಟು ಬೇಗ ಊರಿನ ರಸ್ತೆ ಅಭಿವೃದ್ಧಿಪಡಿಸದಿದ್ದರೆ ಮುಂದಿನ ಚುನಾವಣೆಗಳನ್ನು ಬಹಿಷ್ಕರಿಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ಬೈಕ್ ವೀಲಿಂಗ್ ಪುಂಡರ ಹಾವಳಿ ಜಾಸ್ತಿಯಾಗಿದೆ. ನಗರದ ಜುಬ್ಲಿ ಸರ್ಕಲ್ನಿಂದ ಕೋರ್ಟ್ ಸರ್ಕಲ್ ಬಳಿ ಡೆಡ್ಲಿ ವೀಲಿಂಗ್ ಮಾಡಿದ್ದಾರೆ. ಸುಮೇರ್ ಅನ್ನುವ ಬೈಕ್ ಸವಾರ ವೀಲಿಂಗ್ ಮಾಡಿದ್ದು ಸದ್ಯ ವೀಲಿಂಗ್ ಮಾಡಿರುವ ಬೈಕ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಆರೋಪಿಯನ್ನ ವಿಚಾರಣೆ ನಡೆಸಲಾಗುತ್ತಿದೆ. ಧಾರವಾಡ ಸಂಚಾರಿ ಪೊಲೀಸ್ ಠಾಣೆ